ವಿಂಟೇಜ್ ಕಾರ್ ಮ್ಯೂಸಿಯಂ ರೀಚ್ ಆದ್ವಿ. ಇದೇನು ರೋಡೇ ಇಲ್ಲ ಇಲ್ಲಿ. ಆಫ್ ರೋಡ್. ಭುವನೇಶ್ವರಿ ಎಷ್ಟು ವರ್ಷ ಅಣ್ಣ ಭುವನೇಶ್ವರಿಗೆ? ಎಷ್ಟು ವಿಂಟೇಜ್ ಕಾರ್ ಮ್ಯೂಸಿಯಂ ರೀಚ್ ಆದ್ವಿ. ಇದೇನು ರೋಡೇ ಇಲ್ಲ ಇಲ್ಲಿ. ಆಫ್ ರೋಡ್. ನಾಯಿ ಮರಿ. ಈ ವಿಂಟೇಜ್ ಕಾರ್ ಮ್ಯೂಸಿಯಂ ಲೊಕೇಟೆಡ್ ಆಗಿರೋದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿಲಿ, ಲೈಕ್ ಅದು ಮುಬಾರಕ್ ಎಸ್ಟೇಟ್ ಅಂತ ಪ್ರೈವೇಟ್ ಪ್ರಾಪರ್ಟಿ ಹೆಸರು. ಸೊ ವಯಾ ಸಿದ್ದಾಪುರಲ್ಲಿ ನಿಮಗೆ ಸಿಗುತ್ತೆ, ಲೈಕ್ ಪ್ರಾಪರ್ ಕೊಡಗು ಅಲ್ಲ, ಎಲ್ಲಿ ಕುಶಾಲನಗರ ಡಿವಿಷನ್ ತಗೋತೀರಾ ದುಬಾರಿಗೆ, ಅಲ್ಲಿಂದ ಒಂದು 10-15 ಕಿಲೋಮೀಟರ್ಸ್ ಅಷ್ಟೇ. ರೋಡ್ ತುಂಬಾ ಚೆನ್ನಾಗಿದೆ. ನೀವು ಪ್ರೈವೇಟ್ ಪ್ರಾಪರ್ಟಿ ಎಂಟ್ರಿ ಆದ ತಕ್ಷಣ ಫುಲ್ ಆಫ್ ರೋಡ್ ಏನಷ್ಟು ಚೆನ್ನಾಗಿಲ್ಲ. ಲೈಕ್ 4 ವೀಲರ್ ಜೀಪ್ಸ್ಗೆಲ್ಲ ಓಕೆ, ಆಫ್ ರೋಡ್ ವೆಹಿಕಲ್ಸ್ಗೆಲ್ಲ, ಲೈಕ್ 2 ವೀಲರ್ ಮತ್ತೆ XUV ತುಂಬಾ ಕಷ್ಟ. ಸ್ವಲ್ಪ ಅಷ್ಟು ಟೂರಿಸ್ಟ್ ಬರಲ್ಲ, ಒಂಥರ ಕಾಮ್ ಆಗಿರುತ್ತೆ. ಎಸ್ಟೇಟ್ ಒಳಗಡೆ ಒಂದು ಪೀಸ್ಫುಲ್ ಡ್ರೈವ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಒಳಗಡೆ ಹೋಗ್ತಾ. ಇಲ್ಲಿ ಇಷ್ಟು ದೂರನೇ ಬಂದಿದೆಯಲ್ಲ, ಹೋಗಿ ಬರೋಣ ಅಂತ ಹೋದ್ವಿ. ಬಟ್ ರೋಡ್ ಎಲ್ಲ ನೋಡಿದ್ಮೇಲೆ ಒಂಥರ ಅನಿಸ್ತು, ಲೈಕ್ ಕಾರ್ ಹಾಳಾಗ್ಬಿಟ್ಟತ್ತಲ್ಲಪ್ಪ ಅಂತ. ಆಮೇಲೆ ಪರವಾಗಿಲ್ಲ, ನೋಡ್ಕೊಂಡು ಬರೋಣ, ಕಾರ್ ಕಲೆಕ್ಷನ್ಸ್ ತಾನೆ, ಇದು ವಿಂಟೇಜ್ ಕಾರ್ ಕಲೆಕ್ಷನ್ಸ್ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಒಳಗಡೆ ಹೋದ್ರೆ ನಮ್ದು ಒಂದೇ ಕಾರು, ಯಾರು ಇಲ್ವಲ್ಲ, ಫುಲ್ ಖಾಲಿ ಹೊಡಿತಾ ಇತ್ತು. ಆಮೇಲೆ ಇನ್ನೇನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಪ್ರಾಪರ್ಟಿ ಓನರ್ ಬಂದು ಕೇರ್ಲೆಟ್ಸ್ ಅಂತೆ, ಇಲ್ಲಿ ಬಂದು ಸೆಟಲ್ ಆಗಿರೋದು. ವಿಂಟೇಜ್ ಕಾರ್ ಕಲೆಕ್ಷನ್ ಓನರ್ ಬಂದು ಲೇಟ್ ಹಾಮಿದ್ ಕುಟಿ ಆಜಿ ಅಂತ. ಮ್ಯೂಸಿಯಂ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 o'clock ಇಂದ ಮಧ್ಯಾಹ್ನ 1 o'clock ವರೆಗೆ, ಅದಾದ್ಮೇಲೆ 2 o'clock ಇಂದ 5 o'clock ವರೆಗೆ ಕ್ಲೋಸ್ ಆಗುತ್ತೆ. ಮತ್ತೆ ಟಿಕೆಟ್ಸ್ ಬಂದು ಅಡಲ್ಟ್ಗೆ 100 rupees, ಚಿಲ್ಡ್ರನ್ಸ್ಗೆ 50 rupees. ಆಕ್ಚುಲಿ ಇವ್ರ ಹತ್ರ ಇರೋದು ಯೂನಿಕ್ ಕಲೆಕ್ಷನ್ಸ್ ನಾ ಎಲ್ಲೂ ನೋಡಿಲ್ಲ. ಸಿಕ್ಕಾಬಟ್ಟೆ ಆಂಟಿಕ್ ಕ್ಲಾಕ್ಸ್, ಮತ್ತೆ ಹಳೆಯದು ಟೆಲಿಫೋನ್, ಮ್ಯೂಸಿಕ್ ಸಿಸ್ಟಮ್ಸ್, ಉಕ್ಕಾಪಾಟ್, ಸಿಗರು, ಕಚ್ ಸ್ಟ್ಯಾಂಡ್ಸ್, ಹಳೆಯದು ಒಂದು 3-4 ಯೂನಿಟ್ ಪ್ರೊಜೆಕ್ಟರ್ ಇದೆ. ಲೈಕ್ ಹಳೆಯದು ಟೆಂಟಲ್ಲೆಲ್ಲ ಬಿಡ್ತಾ ಇದ್ರು ಗೊತ್ತಾ, ಆ ತರ ಹಳೆಯದು ಪ್ರೊಜೆಕ್ಟರ್ಸ್ ಇದೆ. ಅನ್ಸ್ತಾಪ ಹಾಬಿ ಅಂದ್ರೆ ಈ ತರ ಇರ್ಬೇಕು. ಲೈಕ್ ಎಲ್ಲಾ ವಿಂಟೇಜ್ ಕಲೆಕ್ಷನ್ಸ್ ಸಿಕ್ಕಾಬಟ್ಟೆ ಕಷ್ಟ. ಇದು ಈ ತರ ಕಲೆಕ್ಷನ್ಸ್ ಇಟ್ಟಿರೋದು ವೆರಿ ಯೂನಿಕ್ ಕಲೆಕ್ಷನ್ಸ್. ಇಲ್ಲಿ ಮೋಸ್ಟ್ಲಿ ಅಷ್ಟು ಟೂರಿಸ್ಟ್ ಇನ್ನ ಬರಲ್ಲ ಅನಿಸುತ್ತೆ, ಅಥವಾ ನಾವು ವೀಕ್ಡೇ ಬಂದಿದ್ದೀವಿ ಅಂತ ಖಾಲಿ ಇದೆಯೋ ಗೊತ್ತಿಲ್ಲ. ನಾವಿಬ್ಬರೇ ಇರೋದು. 100 rupees ಅಡಲ್ಟ್ ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ಒಳಗೆ ಹೋದ್ಮೇಲೆ ನೋಡೋಣ. ದೂರದಿಂದ ನೋಡಿದ್ರೆ ಏನ್ ಶೆಡ್ ಈ ತರ ಇದೆ ಅಂತ ಅನ್ಸುತ್ತೆ, ಬಟ್ ಒಳಗೆ ಹೋಗ್ತಿದ್ದಂಗೆ ಕಾರ್ಸ್ ನೋಡಿ ನಾನಂತೂ ಶಾಕ್ ಆದೆ. ಎಂತ ಅಂತ ಕಾರ್ ಕಲೆಕ್ಷನ್ಸ್ ಇದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇವ್ರ ಹತ್ರ ಮೋರ್ ದನ್ 50 ವಿಂಟೇಜ್ ಕಾರ್ಸ್ ಇದೆಯಂತೆ, ಒಂದು 20 ಸ್ಕೂಟರ್ ಮತ್ತೆ ಬೈಕ್ಸ್ ಇದೆಯಂತೆ. 125 year old ಬುಲಕ್ ಕಾರ್ಟ್ಸ್, ಮತ್ತೆ 200 years old ಬೈಸೈಕಲ್ಸ್, ಸುಮಾರು ಹಳೇದು ಯುನಿಕ್ಸ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಇಯರ್ ಇಂದ ಇವರು ಕಲೆಕ್ಟ್ ಮಾಡಕ್ ಶುರು ಮಾಡಿದ್ರಂತೆ, ಅಂದ್ರೆ ವಿಂಟೇಜ್ ಕಾರ್ಸ್ ನ. ಇವ್ರು ಹಾಬಿ ಅಂತೆ. ಲೈಕ್ 1925 ಇಂದ 1965 ಏನೇನ್ ಮಾಡೆಲ್ ಇದೆ ಕಾರ್ಸ್ ಪ್ರತಿಯೊಂದು ಇದೆ ಅಂತ ಇವ್ರ ಹತ್ರ. ಇಲ್ಲಿರೋ ಕಾರಲ್ಲಿ ಕೆಲವೊಂದು ಕಾರ್ಸ್ ಹೆಸರು ಮಾತ್ರ ಗೊತ್ತು, ಇನ್ ಮಿಕ್ಕಿದಷ್ಟು ಗೊತ್ತಿಲ್ಲ. ಯಾಕಂದ್ರೆ ನಂಗೂ ಸ್ವಲ್ಪ ಕಾರ್ ಕ್ರೇಜ್ ಇದೆ, ಹಳೆ ವಿಂಟೇಜ್ ಕಾರ್ಗಳು. ಇವ್ರ ಹತ್ರ ವಿಂಟೇಜ್ ಕಾರ್ ಕಲೆಕ್ಷನ್ ಕೆಲವೊಂದು ಹೆಸರುಗಳು ಹೇಳ್ಕೊಂಡು ಹೋಗ್ತೀನಿ. ಲೈಕ್ ಫೋರ್ಡ್ ಮರ್ಕ್ಯುರಿ, ಟ್ರೈಂಫ್ ಹರಾಲ್ಡ್, ಮತ್ತೆ ಮೋರಿಸ್ 8 ಸ್ವಲ್ಪ ಲಿಮಿಟೆಡ್ ಅಡಿಷನ್, ಮತ್ತೆ ವೋಕ್ಸ್ವ್ಯಾಗನ್ ಬೀಟಲ್, ಫಿಯಟ್ 1100, ಮತ್ತೆ 1902 ಬುಲಕ್ ಕಾರ್ಟ್ ಒಂದಿದೆ. ಒಂದು ಓಲ್ಡೆಸ್ಟ್ ಅಂತ ಹೇಳ್ಬೋದು, ಸಿಕ್ಕಾಪಟ್ಟೆ ಹಳೆಯದು ಈ ಬುಲಕ್ ಕಾರ್ಟ್. ಟ್ರೈಂಫ್ ಮೇ ಫ್ಲವರ್, ಇದು ಸ್ವಲ್ಪ ಲಿಮಿಟೆಡ್ ಅಡಿಷನ್. ಮತ್ತೆ ಆಸ್ಟಿನ್ A40, ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರ್ ಒಂದಿದೆ, ಹಿಂದೂಸ್ತಾನ್ 14, ಮತ್ತೆ ಇಲ್ಮ್ಯಾನ್ ಮಿನೆಕ್ಸ್ 1962, ಸ್ಟ್ಯಾಂಡರ್ಡ್ 1000 ಸಾಲ್ಯೂನ್, ಫೋರ್ಡ್ ಪಾಪ್ಯುಲರ್, ವಿಲ್ಲಿಸ್ ಕಲೆಕ್ಷನ್ ಸಿಕ್ಕಾಪಟ್ಟೆ ಇದೆ ಇವ್ರ ಹತ್ರನು. ಯೂಜ್ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ, ವಿಲ್ಲಿ ಸ್ಟೇಷನ್ ವ್ಯಾಗನ್ ಅಂತ. ಇದರಿಂದ ನೋಡೋಕೆ ಹೆವಿ ಯೂಸ್ ಆಗಿತ್ತು. ನಾನಂತೂ ನೋಡಿ ಫುಲ್ ಶಾಕ್ ಆದೆ, ಸಿಕ್ಕಾಪಟ್ಟೆ ದೊಡ್ಡ ಕಾರ್ ಇದಂತೂ. ಸ್ಕೂಟರ್ ಬೈಕ್ ಕಲೆಕ್ಷನ್ಸ್ ಬಂದ್ರೆ ಇವ್ರ ಹತ್ರ SD ಜಾವಾ ಒಂದು 2 ಇದೆ, ರಾಜ್ಯದ ಒಂದು 3-4 ನೋಡಿದೆ ನಾನೇ ಒಳಗಡೆ. ಮತ್ತೆ ಬುಲೆಟ್, ಲೂನಾ, ಬಜಾಜ್, ವೆಸ್ಪಾ, ಇನ್ನೊಂದೊಂದು ಸುಮಾರು ಒಂದು 3-4 ಬೈಕ್ಸ್ ಇದೆ. ಇಷ್ಟು ಆಂಟಿಕ್ ಕಾರ್ ಮತ್ತೆ ಬೈಕ್ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ. ಸುಮಾರು ಹೆಸರುಗಳು ನಂಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ಡೂ ಕಮೆಂಟ್.
ಸೊ ಇವ್ರ ವಿಂಟೇಜ್ ಕಾರ್ ಕಲೆಕ್ಷನ್ ಅಲ್ಲಿ ಪ್ರತಿ ಒಂದು ಕಾರ್ ಬೈಕ್ ಅಲ್ಲಿ ಇರೋದೆಲ್ಲ ಒರಿಜಿನಾಲಿಟಿ ಮೈಂಟೈನ್ ಮಾಡಿದ್ದಾರೆ. ಎಲ್ಲ ಒರಿಜಿನಲ್ ಪೇಂಟಿಂಗು, ಯಾವ್ದು ರೀಪೇಂಟ್ ಆಗಿಲ್ಲ. ವಿಂಟೇಜ್ ಕಾರ್ ಮ್ಯೂಸಿಯಂ ನೋಡ್ಕೊಂಡು ನಾವು ಹೊರಗಡೆ ಅಲ್ಲಿಂದ ಹೊರಟ್ವಿ. ಬಿಸಿಲು ಬೇರೆ ಸರಿ ಹೊಡಿತಾ ಇತ್ತು, ಮತ್ತೆ ಇಬ್ರಿಗೂ ಹಸು ಬೇರೆ ಆಗಿತ್ತು. ಸೊ ಊಟ ಮಾಡೋಣ ಅಂತ ಸಿದ್ದಾಪುರ ರೋಡ್ ಸೈಡ್ ಹೊರಟು. ಹಂಗೆ ಸಿದ್ದಾಪುರ ಟೌನ್ ಮೇಲೆ ಹೋಗ್ಬೇಕು, ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ಗೆ. ಆನ್ ದಿ ವೇ ಹೋಗ್ತಾ ಒಂದು ಹೋಟೆಲ್ ಸಿಕ್ತು, ಕೇರಳದವ್ರದ್ದು, ಸಖತ್ತಾಯಿತು ರಿವ್ಯೂ ಅಂತು. ನಾನು ಲೆಂಟೆ ಸೀರನಿಂದ ವೆಜ್ ಆರ್ಡರ್ ಮಾಡಿಕೊಂಡೆ. ಅಮೂಲ್ಯ ನಾನ್ ವೆಜ್ ತೊಗೊಂಡ್ಲು, ಲೈಕ್ ಅವಳು ಚಿಕನ್ ಬಿರಿಯಾನಿ ತೊಗೊಂಡ್ಲು, ನಾನು ಪನ್ನೀರ್ ಫ್ರೈಡ್ ರೈಸ್ ತೊಗೊಂಡೆ. ಸೊ ಇಬ್ಬರು ಬೇಬಿಕಾರ್ನ್ ಮಂಚೂರಿನ ಶೇರ್ ಮಾಡ್ಕೊಂಡು ಊಟ ಮುಗಿಸಿ ಇವಾಗ ನಾವು ಮತ್ತಿಕೂಡು ಎಲಿಫೆಂಟ್ ಕ್ಯಾಂಪ್ ಕಡೆ ಹೊರಟ್ವಿ. ಈಗ 2:10 ಆಗಿದೆ ಟೈಮು, ಆ್ಯಂಡ್ ನಮ್ಗೆ ಆಲ್ಮೋಸ್ಟ್ 50 ಮಿನಿಟ್ಸ್ ತೋರಿಸ್ತಾ ಇದೆ ರೀಚ್ ಆಗಲಿಕ್ಕೆ. ಸೊ ವಿಲ್ ರೀಚ್ ಬೈ 3, ಬಟ್ ಅದು ಎಲಿಫೆಂಟ್ ಕ್ಯಾಂಪ್ ಓಪನ್ ಆಗೋದೇ 4. ಲೆಟ್ ಸಿ, ಇನ್ ಕೇಸ್ ಅರ್ಲಿ ಹೋದರೆ ಬಿಡ್ತಾರಾ ಏನು, ಬಂದಿರತ್ವ ಆನೆಗಳು ಅಂತ. ಇಲ್ಲ ಅಂದರೆ ಒಂದು ಶಾರ್ಟ್ ನ್ಯಾಪ್ ಹಾಕೋದು ಕಾರಲ್ಲಿದೆ. ನೋಡೋಣ, ಇನ್ನೂ 1 hour ಜರ್ನಿ ಇದೆ. 34 ಕಿಲೋಮೀಟರ್ ಇದೆ, ಬಟ್ ರೋಡ್ ನ್ಯಾರೋ ಇದೆ, ಹುಷಾರಾಗಿ ಹೋಗ್ಬೇಕು. ನಾವೀಗ ನಾಗರಹೊಳೆ ಟೈಗರ್ ರಿಸರ್ವ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಪ್ರಾಪರ್ ಫಾರೆಸ್ಟ್ ಝೋನ್ ಅಲ್ಲ, ಬಿಕಾಸ್ ನಾಗರಹೊಳೆ ಫಾರೆಸ್ಟ್ ಝೋನ್ ಒಳಗಡೆ 2 ವೀಲರ್ಸ್ ಅಲಾವ್ ಇಲ್ಲ, ಆ್ಯಂಡ್ ಜಸ್ಟ್ 10-20 ಸ್ಪೀಡಲ್ಲಿ ಓಡಾಡಬೇಕು. ಆ್ಯಂಡ್ ರೋಡ್ ತುಂಬ ಹಾಳಾಗಿದೆ ನಾಗರಹೊಳೆದು. ಇದು ಪ್ರಾಬಬ್ಲಿ ಲೈಕ್ ಬಂಡೀಪುರ ಥರ ಹೈವೇ ಮಾಡಿದಾರೋ ಏನೋ. ಈ ಕಡೆ ರೋಡ್ ಚೆನ್ನಾಗಿದೆ, ತಿತಿಮತಿ ಕಡೆಯಿಂದ ಬಂದಿದ್ದಲ್ಲ, ಈ ಕಡೆ ಚೆನ್ನಾಗಿದೆ. ನೀವು ಪ್ರಾಪರ್ ಹುಣಸೂರು ಕಡೆಯಿಂದ ಬಂದರೆ ಅಲ್ಲಿ ರೋಡು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್. ಬೋರ್ಡ್ ಹಾಕಿದ್ರು ಅಲ್ಲಿ, ನೋಡಿದ್ರಾ? ಕ್ಲೋಸ್ ಇದೆ ಮೋಸ್ಟ್ಲಿ. ಇಲ್ಲಿ ಬೋರ್ಡಲ್ಲಿದೆ ಕಂಡಪ್ಪ. ರೀಚಿಂಗ್ ಅವರ್ ಮಾರ್ನಿಂಗ್ 9 to 10:30, ಈವ್ನಿಂಗ್ 4 to 5:30. ಕಾಡು ದಾರಿಯಲ್ಲಿ ಹೋಗ್ತಾ ಇರೋದಕ್ಕೆ ಕಾಡಂದಿ ಸಿಕ್ಕುತ್ತೆ. ನೀರು ಕುಡಿಯೋಕ್ಕೆ ಬಂದಿದ್ದಾರೆ. ಒನ್ ಅವರ್ ಟೈಮ್ ಪಾಸ್ ಮಾಡಿಕೊಂಡು ಮತ್ತೆ ನಾಗರಹೊಳೆ ಚೆಕ್ ಪೋಸ್ಟ್ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿಂದ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪು ಜಸ್ಟ್ 4 minutes, 2.8 ಕಿಲೋಮೀಟರ್ಸ್. ನೋಡಿ, ನಾವು ಬಂದಾಗ ನಮಗೆ ಪಾರ್ಕ್ ಮಾಡೋಕ್ಕೆ ಬಿಡಲಿಲ್ಲ, ಇಲ್ಲಿ ಯಾರಿಗೂ ಪಾರ್ಕ್ ಮಾಡೋಕ್ಕೆ ಬಿಟ್ಟವ್ರೆ. ಓಪನ್ ಮಾಡಿದಾರಲ್ಲ, ಆಗಲೇ ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ. ಆದ್ಮೇಲೆ ಕ್ಯಾಂಪ್ ಒಳಗೆ ಎಂಟ್ರಿ ಆದ್ವಿ. ಅಡಲ್ಟ್ಗೆ ಬಂದು 100 rupees, ಮಕ್ಳಿಗೆ ಬಂದು 50 rupees. ಮತ್ತೆ UPI ಅಕ್ಸೆಪ್ಟ್ ಮಾಡಲ್ಲ ಅವರು, ಓನ್ಲಿ ಕ್ಯಾಶ್ ಅಂತ ಹೇಳ್ತಾರೆ. ನಾವು ಕ್ಯಾಶ್ ತಗೊಂಡು ಹೋಗಿ ಬಚಾದ್ವಿ. ಅಲ್ಲಿ ಎಷ್ಟೊಂದು ಜನ ಕ್ಯಾಶ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಹೊರಗಡೆ ಟೂರಿಸ್ಟ್ ಎಲ್ಲ ಬಂದಿದ್ದವರು. ಸೊ ಓನ್ಲಿ ಕ್ಯಾಶ್, UPI ಅಕ್ಸೆಪ್ಟ್ ಮಾಡಲ್ಲ. ಇಲ್ಲಿ ಅಭಿಮಾನಿ ಅಮ್ಮ, ಅಭಿಮಾನಿ ಇದ್ದಾನೆ, ಮಹೇಂದ್ರ, ಏಕಲವ್ಯ ಎಲ್ಲ ಆಲ್ಮೋಸ್ಟ್ ದಸರಾ ಆನೆಗಳೇ. ಭೀಮಣ್ಣನೂ ಇದ್ದಾನೆ, ಬರಲ್ಲ, ರಾಮಯ್ಯ ಬರಲ್ಲ. ಶ್ರೀಕಂಠ ಶ್ರೀಕಂಠ ಇಲ್ಲೇ ಇರೋದು ನನ್ನ ಫೇವ್ರೇಟ್ ಅವನು. ಎಲ್ಲಿ ಶ್ರೀಕಂಠ? ಒಂದೆರಡು ಬರ್ತಾ ಇದೆ ಇನ್ನೂ, ನೋಡೋಣ ಯಾವ್ದು ಬರುತ್ತೆ. ಒಳಗೆ ಬರುತ್ತೆ, ಹಿಂಗೆ ಬಾ, ಹಿಂಗೆ ಹೋಗೋಣ ಈ ಕಡೆಯಿಂದ. ಒಬ್ಬನೇ ಬರ್ತಾವನೆ ಅಣ್ಣ, ಹೊಟ್ಟೋದ ವಾಪಸ್ ಕೂಗಿದ ತಕ್ಷಣ. ಅಲ್ಲೊಬ್ಬ ಬರ್ತಾವನೆ, ಇಲ್ಲೊಬ್ಬಳು ಬರ್ತಾನೆ. ಯಾರಣ್ಣ ಇದು? ಚಾಮುಂಡಿ. ಇದ್ಯಾರು? ಪಾರ್ಥ. ಹೇ ಪಾರ್ಥ.
ಇದಕ್ಕೆ ಊಟ ಹಾಕ್ತಾರೆ. ಬಾಯಲ್ಲಿ ಚಾಮುಂಡಿ 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 ತಗೋ. ಇಂದ ಏನಾರ ಇದ್ರೆ ಬರ್ತಾಳೆ, ಇಲ್ಲಾಂದ್ರೆ ಬರಲ್ಲ. ಕೊಡೋದು ಮಾತ್ರ. ಸೊ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ಓಪನ್ ಆಗಿದ್ದು ಏಪ್ರಿಲ್ 2024 ಅಲ್ಲಿ. ಸೊ ಆಲ್ಮೋಸ್ಟ್ 2 ವರ್ಷ ಆಯ್ತು. ಕ್ಯಾಂಪ್ ಇದಿತ್ತು, ಬಟ್ ಇಷ್ಟೊಂದು ಫೆಸಿಲಿಟೀಸ್ ಇಲ್ಲ. ಸೊ 1 ಕೋಟಿ ವೆಚ್ಚದಲ್ಲಿ ಏನೋ ಈ ಕ್ಯಾಂಪ್ ನ ರಿನೋವೇಟ್ ಮಾಡಿರೋದು 2024 ಅಲ್ಲಿ. ಇಲ್ಲಿ ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ಅಲ್ಲಿ ಟೋಟಲ್ 17 ಎಲಿಫೆಂಟ್ಸ್ ಇದೆ. ಬಲರಾಮ ಒನ್ ಆಫ್ ದ ಪಾಪ್ಯುಲರ್ ಎಲಿಫೆಂಟ್. ಮೈಸೂರು ದಸರಾ ಟೋಟಲ್ 13 ಟೈಮ್ಸ್ ಈ ಕ್ಯಾರಿಡ್ ಮೈಸೂರು ಅಂಬಾರಿ. ರಾಜೇಶ, ರಾಜೇಂದ್ರ, ಕೃಷ್ಣ, ಅಭಿಮನ್ಯು, ಪ್ರೆಸೆಂಟ್ ಅಂಬಾರಿ ಓಡ್ತಾ ಇರೋನು ಅಭಿಮನ್ಯು, ಸೋಮಶೇಖರ, ಅಶೋಕ, ಶೇಖರ್, ರವಿ, ಗಣೇಶ. ಮತ್ತೆ ನಮ್ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾ ಅಲ್ಲಿ ವೈರಲ್ ಆಗಿರೋ ಭೀಮಾ, ಶ್ರೀನಿವಾಸ, ಚಾಮುಂಡಿ, ತುಂಗ, ಗೋಪಾಲ್ ಕೃಷ್ಣ. ಈಗ ರೀಸೆಂಟ್ ಆಗಿ 2026 ಅಲ್ಲಿ ಮಾರ್ಚ್ ಅಲ್ಲಿ ಗಜೇಂದ್ರನ ಈ ಕ್ಯಾಂಪ್ ಗೆ ಕರ್ಕೊಂಡ್ ಬರ್ತಾರೆ. ಅವನು ಈಗ ರೀಸೆಂಟ್ ಆಗಿ ಈ ಕ್ಯಾಂಪ್ ಗೆ ಆಡ್ ಅಪ್ ಆಗಿರೋ ಹೊಸ ಮೆಂಬರ್. ಅವನಿಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಲೈಕ್ 60 to 65 ಪ್ಲಸ್ ಇರ್ಬೋದು. ಬಟ್ ಆ ಟೈಮಲ್ಲಿ ಅವ್ನು ಹೆಂಗಿದ್ದಾಗ ಸಿಕ್ಕಾಬಟ್ಟೆ ಡೇರ್ ಅಂಡ್ ಡೆವಿಲ್ ಅಂತೆ. ನಾವು ಸುಮಾರು ಕಡೆ ಕೇಳ್ಪಟ್ಟಿದೆ. ಹೆಂಗೆ ಈಗ ಅಭಿಮನ್ಯು ಎಲಿಫೆಂಟ್ ಕ್ಯಾಪ್ಚರಿಂಗ್ ಹೋಗ್ತಾ ಇದ್ದಾನೆ, ಆ ಟೈಮಲ್ಲಿ ಗಜೇಂದ್ರನ ಎಲಿಫೆಂಟ್ ಕ್ಯಾಪ್ಚರಿಂಗ್ ಕರ್ಕೊಂಡು ಹೋಗ್ತಾ ಇದ್ದಂತೆ. ಅವನೇ ಮುಂದೆ ಇರ್ತಾ ಇದ್ದಂತೆ. ಒನ್ ಆಫ್ ದ ಪಾಪ್ಯುಲರ್ ಎಲಿಫೆಂಟ್ ಅಂತಾನೆ ಹೇಳ್ಬೋದು ರಾಜೇಂದ್ರ ಅಂತ. ಅವನು 2020 ಅಲ್ಲಿ ಸತ್ತೋಗ್ತಾನೆ, ಲೈಕ್ ಕಾಡಾನೆ ದಾಳಿಗೆ. ಅವನು ಕ್ಯಾಂಪ್ ಇಂದ ಕಾಡ್ಗೆ ಹೋದಾಗ ಅಲ್ಲಿ ಅಟ್ಯಾಕ್ ಆಗಿ ಸ್ವಲ್ಪ ಇಂಜೂರ್ ಆಗಿ ಸುಮಾರು ದಿನ ಸಫರ್ ಪಟ್ಟು ಸತ್ತೋಗ್ತಾನೆ. ಎಲಿಫೆಂಟ್ ಅಲ್ಲಿ ಟ್ರೈಮ್ ಅಪ್ ಆಗಿರೋ ಟೋಟಲ್ 3 ಎಲಿಫೆಂಟ್ ನ ಜಾರ್ಖಂಡ್ ಗೆ ಕಳಿಸಿದ್ದಾರೆ, ಮತ್ತೆ 5 ಎಲಿಫೆಂಟ್ ನ ವೆಸ್ಟ್ ಬೆಂಗಾಲ್ ಗೆ ಟ್ರೈನ್ ಅಪ್ ಮಾಡಿ ಕಳಿಸಿದ್ದಾರೆ. ನಮ್ಮ ಕರ್ನಾಟಕ ಒನ್ ಆಫ್ ದ ಪಾಪ್ಯುಲರ್ ಎಲಿಫೆಂಟ್ ಕ್ಯಾಂಪ್ ಅಂತಾನೆ ಹೇಳ್ಬೋದು ಇದು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್. ಥ್ಯಾಂಕ್ ಯು ಅಶೋಕ. ಫುಲ್ ಮಣ್ಣೆಲ್ಲ ಹಾಕೊಂಡು ಬಂದವನೆ. ಸೊ ನೋಡ್ತಾನೆ ಬೆಳಗ್ಗೆ ಹೋಗಿದ್ದೆಲ್ಲ ಆನೆಗಳೆಲ್ಲ ವಾಪಸ್ ಕ್ಯಾಂಪ್ಗೆ ಮಾವತರು ಕರ್ಕೊಂಡು ಬಂದ್ರು. ಆದ್ಮೇಲೆ ಆನೆಗಳೆಲ್ಲ ಬಂದು ನೀರ್ ಕುಡ್ದಾದ್ಮೇಲೆ ಮಾವತರುಗಳು ಒಂದೊಂದು ಆನೆಗಳಿಗೆ ಸ್ನಾನ ಮಾಡಿಸಿದ್ರು. ಪಬ್ಲಿಕ್ ಜೊತೆ ಮಾತಾಡಕ್ಕೆ ಆನೆಗಳು ಅವ್ರವ್ರ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ನೀವೇ ನೋಡ್ಬೋದು. ಅದಾದ್ಮೇಲೆ ಮಾವತರುಗಳು ಏನೇ ಹೇಳಿದ್ರು, ಲೈಕ್ ಬ್ಲೆಸ್ಸಿಂಗ್ಸ್ ಬ್ಲೆಸ್ಸಿಂಗ್ ಮಾಡ್ತಾ ಇತ್ತು, ಕೂಗು ಅಂದ್ರೆ ಕೂಗ್ತಾ ಇತ್ತು. ಪ್ರತಿಯೊಂದು ಆನೆಗೂ ಸಖತ್ತಾಗಿ ಟ್ರೈನ್ ಮಾಡಿದ್ರು. ಎಲ್ಲ ಮಾವತರು ಹೇಳ್ದಂಗೆ ಕೇಳಿಸ್ಕೊತಾವ್ ನೋಡು. ಫುಲ್ ಗಲೀಜೆ ಮಾಡ್ಕೊಂಡು ಬಂದವನೆ. ಫುಲ್ ಗಲೀಜು ಮಾಡ್ಕೊಂಡು ಬಂದು ಧೂಳು ಹೆಂಗೆ ಆಡಿಸ್ಕೊಂಡು ಹೋಗ್ತಾವ ನೋಡು. ಇದಾನೆ ಶ್ರೀಕಂಠ ಅಂತ, ಒನ್ ಆಫ್ ಮೈ ಫೇವ್ರೇಟ್ ಎಲಿಫೆಂಟ್ ಇನ್ ದಿಸ್ ಕ್ಯಾಂಪ್. ಸಿಕ್ಕಾಬಟ್ಟೆ ವೆಲ್ ಬಿಲ್ಡ್ ಹ್ಯೂಜ್ ಪರ್ಸನಾಲಿಟಿ ಇದೆ ಇವನಂತೂ. ನೋಡಕ್ಕೆ ಹೆದರಿಕೆ ಆಗುತ್ತೆ ಹತ್ರದಿಂದ ನೋಡಕ್ಕೆ. ಮತ್ತೆ ವೆರಿ ಫ್ರೆಂಡ್ಲಿ ಇನ್ ನೇಚರ್. ನಾನು ಅವನ ಹೆಸರು ಕೂಗ್ ತಕ್ಷಣ ಹಾಯ್ ಅಂತ ಸೊಂಡ್ಲ ಎತ್ತಿ ಹಾಯ್ ಮಾಡ್ದ ನನಗೆ ವಾಪಸ್ಸು. ಇವನು 2025 ಅಲ್ಲಿ ಫಸ್ಟ್ ಟೈಮ್ ದಸರಾದಲ್ಲಿ ಪಾರ್ಟಿಸಿಪೇಟ್ ಮಾಡ್ದ. ವೆರಿ ಕಾಮ್ ಅಂಡ್ ಫ್ರೆಂಡ್ಲಿ ಎಲಿಫೆಂಟ್ ಅಂತಾನೆ ಹೇಳ್ಬೋದು. ಏಯ್ ಶ್ರೀಕಂಠ, ಹಾಯ್. ಸೊ ಈಗ ನೋಡ್ತಾರ ಆನೆ ಒನ್ ಆಫ್ ದ ಪಾಪ್ಯುಲರ್ ಅಂಡ್ ವೈರಲ್ ಕಿಂಗ್ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಮೈಸೂರು ದಸರಾ ಬರೋರಂತೂ ಎಲ್ಲಾರು ಇವನ್ನ ಕೂಗೆ ಕೂಗ್ತಾರೆ. ಒನ್ ಅಂಡ್ ಓನ್ಲಿ ಮಿಸ್ಟರ್ ಭೀಮಾ,
ಇವನು ಒನ್ ಆಫ್ ದ ಯಂಗೆಸ್ಟ್ ಎಲಿಫೆಂಟ್ ಅಂತಾನೆ ಹೇಳ್ಬೋದು ಕ್ಯಾಂಪಲ್ಲಿ. ಬರೀ 25 ವರ್ಷ ಅವನಿಗೆ. ಮತ್ತೆ ನಿಕ್ ನೇಮ್ ಬಂದು ತಿಂಡಿಪೋತ ಅಂತೆ, ಸಿಕ್ಕಾಬಟ್ಟೆ ತಿಂತಾನೆ ಅಂತ ತಿಂಡಿಪೋತ ಅಂತ ಮಾವು ತಾನೆ ಹೆಸರಿಟ್ಟಿರೋದು. ಅವನ್ನ ಈ ಕಡೆ ಪಬ್ಲಿಕ್ ಸೈಡ್ ಏನೋ ಕರ್ಕೊಂಡ್ ಬರ್ಲಿಲ್ಲ, ಮೇ ಬಿ ಪಬ್ಲಿಕ್ ಎಲ್ಲ ಇದು ಮಾಡ್ತಾರೆ, ಡಿಸ್ಟರ್ಬ್ ಮಾಡ್ತಾರೆ ಅಂತ ಅವ್ನಿಗೆ ಅಲ್ಲೇ ಊಟ ಮಾಡಿಸಿ ವಾಪಸ್ ಕಾಡಿಗೆ ಕರ್ಕೊಂಡು ಹೊರಟೋಗ್ಬಿಟ್ರು. ಇಷ್ಟು ಎಂಗೇಜ್ ಅಲ್ಲಿ ವೆರಿ ವೆಲ್ ಬಿಲ್ಡ್, ಸಿಕ್ಕಾಬಟ್ಟೆ ಯೂಸ್ ಇದ್ದಾನೆ. ಮತ್ತೆ ಎಲ್ಲ ಆನೆಗಳು ಕಂಪೇರ್ ಮಾಡಿದ್ರೆ ವೆಯ್ಟ್ ಅಲ್ಲಿ ಇವನೇ ಹೈಯೆಸ್ಟ್ ಇರೋದು. ಮರಿಯಿಂದ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಅದು ಒಂದು ಕನ್ನಡ ಫಿಲಮ್ ಅಲ್ಲಿ ಅವನು ಚಿಕ್ಕವನಿದ್ದಾಗ ಆಕ್ಟ್ ಮಾಡಿದ್ದಾನೆ ಅಂತಾನೆ ಹೇಳ್ತಾರೆ. ಅದು ಮರಿಯಾನ ಭೀಮಾ ಸುಮ್ಮ ಎಲ್ಲ ನಂಗವ್ರೆ ತಿರ್ಗಿಪ್ಪ. ಒಂದ್ಸಲ ಈ ಮರಿಯಾನ ಭೀಮಾ ಗುಂಡಿ ಒಳಗ್ ಬಿದ್ದೋಗಿತ್ತು. ಮಕ್ಳೆಲ್ಲ ಆಡಕ್ಕೆ ಅಂತ ಬಂದ್ ನೋಡ್ತಾರೆ, ಕೂಗ್ತಾ ಇತ್ತು. ಹಾಯ್ ಭುವನೇಶ್ವರಿ. ಎಷ್ಟು ವರ್ಷ ಅಣ್ಣ ಭುವನೇಶ್ವರಿಗೆ? 5 years. ಸೊ ಈ ಆನೆ ಮರಿ ಬಂದು ಭುವನೇಶ್ವರಿ ಅಂತ. ಬರೀ 5 ವರ್ಷ ಈ ಆನೆ ಮರಿಗೆ. ಚಾಮುಂಡಿ ಅಂತ ಇನ್ನೊಂದು ಆನೆ ಇದೆ, ಅದ್ರ ಮರಿ ಇದೇ ಕ್ಯಾಂಪ್ ಅಲ್ಲಿ ಹುಟ್ಟಿದಂತೆ. ಭುವನೇಶ್ವರಿ ಅಜ್ಜಿ ಬಂದು ಸರಳ ಅಂತ, ಸರಳ ಮಗಳು ಬಂದು ಚಾಮುಂಡಿ, ಚಾಮುಂಡಿ ಮಗಳು ಬಂದು ಭುವನೇಶ್ವರಿ. 5 ವರ್ಷಕ್ಕೆ ಮಾವುತ ಏನೇ ಹೇಳಿದ್ರು ಚಾಚು ತಪ್ಪದೆ ಫಾಲೋ ಮಾಡುತ್ತೆ, ಮತ್ತೆ ಎಲ್ಲಾ ಇನ್ಸ್ಟ್ರಕ್ಷನ್ ಫಾಲೋ ಮಾಡುತ್ತೆ. ಎಷ್ಟು ಕ್ಲೆವರ್ ಅಂದ್ರೆ ಮುಂದೆ ತೋರಿಸ್ತೀನಿ ವಿಡಿಯೋದಲ್ಲಿ ಹೆಂಗೆ ಮಾವತಿನ ಹೇಳಿದ ಮಾತು ಕೇಳುತ್ತೆ. ಆನೆ ಬಂದು 86 years old, ಸರಳ ಅಂತ. ಅವಾಗಲೇ ಭುವನೇಶ್ವರಿ ಹೋಗ್ತಲ್ಲ ಅದ್ರ ಅಜ್ಜಿ, ಚಾಮುಂಡಿ ಆನೆ ಅದು ಅಮ್ಮ. ಸೊ ಸರಳ ಆನೆನ ಎಲಿಫೆಂಟ್ ಕ್ಯಾಪ್ಚರಿಂಗ್ ಟೈಮ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಮತ್ತೆ ದಸರಾಗೆಲ್ಲ ಸುಮಾರು ಟೈಮ್ ಪಾರ್ಟಿಸಿಪೇಟ್ ಮಾಡಿದೆ ಅಂತ ಮಾವುತರು ಹೇಳ್ತಾ ಇದ್ರು. ಮತ್ತೆ ಭುವನೇಶ್ವರಿ ಏನಿದೆ ಆನೆ ಮರಿ, ಅದು ಅಮ್ಮನ ಜೊತೆ ಬಿಡಲ್ವಂತೆ ಜಾಸ್ತಿ. ಅಮ್ಮನ ಜೊತೆ ಇದ್ದಾಗ ಹೇಳಿದ ಮಾತು ಕೇಳಲ್ಲ, ಮತ್ತೆ ಮಾತೃ ಮಾತು ಕೇಳಲ್ಲ ಅಂತ ಅಜ್ಜಿ ಜೊತೆ ಬೆಳೆಸ್ತಾ ಇದಾರೆ. ಎನಿ ಟೈಮ್ ಕ್ಯಾಂಪಿಗೆ ಬಂದಾಗ ನೋಡ್ಬೋದು ಜಾಸ್ತಿ ಭುವನೇಶ್ವರಿ ಆನೆ ಮರಿ ಅದ್ರ ಅಜ್ಜಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಆದ್ಮೇಲೆ ನಾವು ಮಾತ್ರ ಕೇಳಿದ್ವಿ ಏನಕ್ಕೆ ಭುವನೇಶ್ವರಿಗೆ ಯಾವಾಗಲೂ ಚೈನ್ 4 ಕಾಲಕ್ಕೂ ಕಟ್ಟಿರ್ತೀರಾ ಅಂತ. ಸೊ ಅದು ಈಗ ಮರಿಯಲ್ಲ ಸರ್, ಅದು ಹೇಳಿದ ಮಾತು ಸರಿ ಕೇಳಲ್ಲ. ಒಂದು ಯಾವಾಗ ಅದಕ್ಕೆ ಮೆಚುರಿಟಿ ಬರುತ್ತೆ, ಲೈಕ್ ಮಾವತ್ರ ಮಾತು ಯಾವತ್ತು ಕೇಳುತ್ತೆ ಆವಾಗ ಚೈನ್ ಬಿಚ್ಚಿಬಿಡ್ತೀವಿ, ಅದು ಚೈನ್ ಕಟ್ಟಲ್ಲ ಅಂತ ಹೇಳ್ತೀವಿ. ಲೈಕ್ ಕಾಡಿಗೆಲ್ಲ ಹೋಗ್ಬೇಕಾದ್ರೆ ಒಂದು ಕಾಲ್ಗೆ ಯಾವಾಗಲೂ ಕಟ್ಟೇ ಇರ್ತಾರಂತೆ ಚೈನ್ನ. ಏನಕ್ಕೆ ಒಂದು ಕಾಲು ಕಟ್ಟಿರ್ತಾರೆ ಅಂತ ಕೇಳಿದ್ಕೆ ಮಾವತರು ಸರ್ ಬೆಳಿಗ್ಗೆ ಹೊತ್ತು ಕಾಡಿಗೆ ಬಿಡ್ತೀವಲ್ಲ, ಆ ಚೈನ್ ನಮಗೆ ಟ್ರ್ಯಾಕ್ ಸಿಗುತ್ತೆ, ಚೈನ್ ಎಳ್ಕೊಂಡು ಹೋಗಿರುತ್ತೆ. ಸೊ ಚೈನ್ನ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಯಾವ ಕಡೆ ಆನೆ ಹೋಗಿರುತ್ತೆ ಕಾಡಲ್ಲಿ ಅಂತ ನಮ್ಗೆ ಗೊತ್ತಾಗುತ್ತೆ. ಅವಾಗ ನಾವು ಈಸಿಯಾಗಿ ಕಾಡಲ್ಲಿ ಆನೆನ ಐಡೆಂಟಿಫೈ ಮಾಡ್ಬೋದು ಸರ್ ಅಂತ ಮಾವತರು ಹೇಳ್ತೀವಿ. ಜೋರ್ ಆಡಿಸು ಇನ್ನೊಂದ್ಸಲ. 5 ವರ್ಷಕ್ಕೆ ಹೆಂಗೆ ಕೇಳ್ತಾಳೆ, ಚೆನ್ನಾಗಿ ಟ್ರೈನ್ ಮಾಡಿದ್ದಾನೆ. ಕಾಡಾನೆಗಳನ್ನ ಸ್ವಲ್ಪ ಡೇಂಜರ್, 1 ವರ್ಷ ಬೇಕು ಅದು ಹತ್ರ ಹೋಗೋಕ್ಕೆ ಬೇಕು ಸ್ವಲ್ಪ. 6 ತಿಂಗಳು ದೊಡ್ಡ ಒಳಗಡೆ, 6 ತಿಂಗಳು ಹೊರಗಡೆ ಟ್ರೈನಿಂಗ್ ಐತೆ. ಅದೇ ಸ್ವಲ್ಪ ಡೇಂಜರ್ ಹೊರಗಡೆ ಟ್ರೈನಿಂಗ್. 86 ಏಜ್ ಆಯ್ತಲ್ಲ, ಬಿದ್ದಾಯ್ತು. ಆನೆ ಜೊತೆ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. 5:30 ಆಗೋಯ್ತು. ಎಲ್ಲ ಆನೆಗಳು ಬಂದು ಊಟ ಮಾಡಿ ಸ್ನಾನ ಮಾಡಿ ಪ್ರತಿಯೊಂದು ವಾಪಸ್ ಹೋಗಕ್ಕೆ ರೆಡಿ ಆಯ್ತು. ಸ್ವಲ್ಪ ಹೊತ್ತು ಭುವನೇಶ್ವರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಿಂತ್ಕೊಂಡ್ವಿ. ಅವಳಂತೂ ಫ್ರೆಂಡ್ಸ್ಗೆ ಹಾಕೊಂಡು ಕರ್ಕೊಂಡ್ಲು ಅದು ಎಷ್ಟು ಕರ್ಕೊಂಡ್ಲು ಅಂತ ಗೊತ್ತಿಲ್ಲ. ಫುಲ್ ಪಾಪ ಮೈಯೆಲ್ಲ ಇಚ್ಚಿಂಗಿತ್ತೇನೋ ಏನೋ ಗೊತ್ತಿಲ್ಲ. ಫುಲ್ ಸರ್ಕಸ್ ಎಲ್ಲ ಮಾಡಿ ಕರ್ಕೊತಾ ಇದ್ಲು. ನೋಡೋಕೆ ಹೆವಿ ಫನ್ನಿ ಆಯ್ತು ನಮ್ಗಂತೂ. ಸೊ ಇದು ಮತ್ತಿಗೂಡು ಎಲಿಫೆಂಟ್ ಕ್ಯಾಂಪ್ ವಿಲಾಗ್ ಆಗಿತ್ತು. ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀವಿ. ಯಾರ್ಯಾರು ಪಾರ್ಟ್ 1 ಅಂದ್ರೆ ನಮ್ದು ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇನ್ನೊಂದು ಲಾಗ್ ಇದೆ. ಸೊ ಆ ವಿಲಾಗ್ನ ಯಾರ್ಯಾರು ನೋಡಿಲ್ಲ ಅವರು ಪ್ಲೀಸ್ ಗೋ ಅಂಡ್ ವಾಚ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಇವ್ರ ಹತ್ರ